Hi my dear students, welcome back to your online class 5th standard subject English. In the previous class we were discussing the activities there in the lesson Snow White and the 7 Dwarfs. Now let's continue the activities. Read and learn phrases ಅಂತ ಹೇಳ್ತೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು phrases ಬಗ್ಗೆ ತಿಳ್ಕೊಳ್ಳೋಣ. ಓಕೆ, here two sentences are there. Sita looks through the window. Okay, Tarun jumps into the pool. Underlined here, underlined words are there, no? Through the window, into the pools, or we called as phrases. Now phrases anta ಹೇಳ್ತೀವಿ. Through the window ಮತ್ತು into the pool ಅನ್ನೋ ಅಂಡರ್ಲೈನ್ ವರ್ಡ್ಸ್ಗಳಿಗೆ. ಓಕೆ, ಥ್ರೂ ದ ವಿಂಡೋ ಆ್ಯಂಡ್ ಇನ್ ದ ಪೂಲ್ ಆರ್ ಗ್ರೂಪ್ ಆಫ್ ವರ್ಡ್ಸ್. ಓಕೆ, ನಾನಿಲ್ಲಿ ಥ್ರೂ ದ ವಿಂಡೋ ಮತ್ತು ಇಂಟು ದ ಪೂಲ್ಸ್ಗೆ ಇವಕ್ಕೆ ನಾವು ಫ್ರೇಸಸ್ ಅಂತ ಹೇಳ್ತೀವಿ ಅಂತ ಹೇಳಿದೆ ಅಲ್ವಾ. ಇದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇದ್ದಾವೆ, ಹೌದಾ ತಾನೆ? ಥ್ರೂ ದ ವಿಂಡೋ ಇವೆಲ್ಲ ಗ್ರೂಪ್ ಆಫ್ ವರ್ಡ್ಸ್. ಹಿಯರ್ ಆಲ್ಸೋ ಇಂಟು ದ ಪೂಲಲ್ಲಿ ಇಂಟು ದ ಪೂಲ್ ಇದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇದ್ದಾವೆ, ಹೌದು ಅಲ್ವಾ? ಸೊ ಹಾಗಾದರೆ ಫ್ರೇಸಸ್ ಅಂದರೆ ಏನು ಅಂತ ನೋಡೋಣ. ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಈಸ್ ಮೀನಿಂಗ್ಫುಲ್. ಓಕೆ, ಆ ಗ್ರೂಪ್ ಆಫ್ ವರ್ಡ್ಸಲ್ಲಿ ವಿಚ್ ಗಿವ್ಸ್ ಮೀನಿಂಗ್ಫುಲ್. ಓಕೆ, ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಈಸ್ ಮೀನಿಂಗ್ಫುಲ್, ಅದರಲ್ಲಿ ಅರ್ಥ ಇದೆಯಂತೆ. ಬಟ್ ಡಸ್ ನಾಟ್ ಮೇಕ್ ಕಂಪ್ಲೀಟ್ ಸೆನ್ಸ್ ಈಸ್ ಕಾಲ್ಡ್ ಎ ಫ್ರೇಸ್. ಆದರೆ ಅದು ಮೀನಿಂಗ್ಫುಲ್ ವರ್ಡ್ಸ್ಗಳಂತೆ, ಮೀನಿಂಗ್ಫುಲ್ ವರ್ಡ್ಸ್ ಬಟ್ ಡಸ್ ನಾಟ್ ಮೇಕ್ ಎ ಕಂಪ್ಲೀಟ್ ಸೆನ್ಸ್. ಆದರೆ ಪರಿಪೂರ್ಣವಾಗಿ ಅರ್ಥವನ್ನು ಕೊಡಲ್ವಂತೆ, ಅವಕ್ಕೆ ಫ್ರೇಸ್ ಅಂತ ಹೇಳ್ತೀವಿ. ಓಕೆ, ಆ ಗ್ರೂಪ್ ಆಫ್ ವರ್ಡ್ಸ್ಗಳಿಗೆ ಅರ್ಥ ಇದೆ, ಆದರೆ ಆ ಒಂದು ಸೆಂಟೆನ್ಸಲ್ಲಿ ಕಂಪ್ಲೀಟ್ ಸೆನ್ಸ್ ಕೊಡಲ್ಲ, ಕಂಪ್ಲೀಟ್ ಮೀನಿಂಗ್ನ ಕೊಡಲ್ಲ, ಪರಿಪೂರ್ಣವಾಗಿ ಅರ್ಥನ ನೀಡಲ್ಲ, ಅವಕ್ಕೆ ನಾವು ಫ್ರೇಸ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಫ್ರೇಸಲ್ಲಿ 3 ಪಾಯಿಂಟ್ಸ್ ಇದ್ದಾವೆ, ಏನು ಅಂತ ನೋಡೋಣ. ಎ ಫ್ರೇಸ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಫ್ರೇಸ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಈ ಫ್ರೇಸ್ ಅನ್ನೋದು ಯಾವಾಗಲೂ ಇರುತ್ತಂತೆ. ಓಕೆ, ಎ ಫ್ರೇಸ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಸೆಕೆಂಡ್ ಪಾಯಿಂಟ್, ಜನರಲಿ ಎ ಫ್ರೇಸ್ ಬಿಗಿನ್ಸ್ ವಿತ್ ಎ ಪ್ರಿಪೋಸಿಷನ್. ಪ್ರಿಪೋಸಿಷನ್ಸ್ ಅಂದರೆ ಗೊತ್ತಲ್ವಾ? ಆನ್, ಇನ್, ಎಟ್, ಫ್ರಮ್, ಟು ಇದೆಲ್ಲ, ಇವೆಲ್ಲ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಪ್ರಿಪೋಸಿಷನ್ಸ್. ಹಾಗಾದರೆ ಸಾಮಾನ್ಯವಾಗಿ ಜನರಲಿ ಎ ಫ್ರೇಸ್ ಬಿಗಿನ್ಸ್ ವಿತ್ ಎ ಪ್ರಿಪೋಸಿಷನ್ಸ್. ಫ್ರೇಸ್ ಯಾವಾಗ ಒಂದು ಸೆಂಟೆನ್ಸಲ್ಲಿ ಯಾವಾಗಲೂ ಪ್ರಿಪೋಸಿಷನ್ಸಿಂದ ಸ್ಟಾರ್ಟ್ ಆಗುತ್ತಂತೆ. ಓಕೆ, ಜನರಲಿ ಎ ಫ್ರೇಸ್ ಬಿಗಿನ್ಸ್ ವಿತ್ ಎ ಪ್ರಿಪೋಸಿಷನ್. ಥರ್ಡ್ ಪಾಯಿಂಟ್, ಎ ಸೆಂಟೆನ್ಸ್ ಮೇ ಹ್ಯಾವ್ 1 or 2 ಫ್ರೇಸ್. ಹಾಗಾದರೆ ಒಂದು ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ 1 ಅಥವಾ 2 ಫ್ರೇಸಸ್ ಇರುತ್ತಂತೆ. ಓಕೆ, ಹಾಗಾದರೆ ನಿಮಗೆ ಗೊತ್ತಾಯ್ತಲ್ವಾ ವಾಟ್ ಈಸ್ ಫ್ರೇಸ್? ಎ ಫ್ರೇಸ್ ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ ವಿಚ್ ಈಸ್ ಮೀನಿಂಗ್ಫುಲ್. ಓಕೆ, it is a group of words which is meaningful but does not make complete sense is called a phrase. Okay, ಹಾಗಾದರೆ let's continue the activity. Underline the phrases in the sentences below. ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸ್ಗಳಲ್ಲಿ ಏನು ಮಾಡಬೇಕು ನಾವು? ಫ್ರೇಸಸ್ಗೆ ಏನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕಂತೆ. ಓಕೆ, ಫ್ರೇಸಸ್ ಅಂದರೆ ನಿಮಗೆ ಗೊತ್ತಾಯಿತು, ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಆ್ಯಂಡ್ ಆಲ್ಸೋ ಇಟ್ ಬಿಗಿನ್ಸ್ ವಿತ್ ಎ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಎ ಸೆಂಟೆನ್ಸ್ ಮೇ ಹ್ಯಾವ್ 1 or 2 ಫ್ರೇಸ್ ಅಂತ ಹೇಳಿ, ಒಂದು ಸೆಂಟೆನ್ಸಲ್ಲಿ 1 ಅಥವಾ 2 ಫ್ರೇಸಸ್ ಇರುತ್ತಂತೆ. ಓಕೆ, ಸೊ ಲೆಟ್ಸ್ ಸಿ. ಫಸ್ಟ್ ಒನ್, ಬೀರ್ಬಲ್ ವಾಸ್ ಎ ಮ್ಯಾನ್ ಆಫ್ ವಿಸ್ಡಮ್ ಅಂತ ಇದೆ. ಓಕೆ, ಹಾಗಾದರೆ ಹಿಯರ್ ಇಲ್ಲಿ ಆಫ್ ವಿಸ್ಡಮ್, ಆಫ್ ಅನ್ನೋದು ಈಗ ಪ್ರಿಪೋಸಿಷನ್ ಆಗುತ್ತಲ್ವ. ಸೊ ಆಫ್ ವಿಸ್ಡಮ್ ಪ್ರಿಪೋಸಿಷನಿಂದ ಬಿಗಿನ್ ಆಗೋಂಥ ವರ್ಡ್ಸ್ಗೆ ನಾವು ಫ್ರೇಸ್ ಅಂತ ಹೇಳ್ತೀವಿ. ಸೊ ಆಫ್ ವಿಸ್ಡಮ್ ಈಸ್ ದ ಫ್ರೇಸ್. ಓಕೆ, ಹಾಗಾಗಿ ವಿ ಕನ್ಸಿಡರ್ ಆ್ಯಸ್ ಮ್ಯಾನ್ ಆಲ್ಸೋ. ಓಕೆ, ಮ್ಯಾನ್ ಆಫ್ ವಿಸ್ಡಮ್ ಅಂದಾಗ ಇಟ್ ಈಸ್ ಎ ಫ್ರೇಸ್. ನೆಕ್ಸ್ಟ್, ದ ಸನ್ ಸೆಟ್ಸ್ ಇನ್ ದ ವೆಸ್ಟ್ ಅಂತ ಇದೆ. ಸೊ ಹಿಯರ್ ಇನ್ ದ ವೆಸ್ಟ್ ಈಸ್ ದ ಫ್ರೇಸ್. ನೆಕ್ಸ್ಟ್, ಥರ್ಡ್ ಒನ್, ದ ಥೀಫ್ ರ್ಯಾನ್ ಇನ್ ಟು ದ ಹೌಸ್ ಅಂದಾಗ ಇನ್ ಟು ದ ಹೌಸ್ ಈಸ್ ದ ಫ್ರೇಸ್. ಯಾಕೆಂದರೆ ಇಲ್ಲಿ ಇನ್ ಟು, ಇನ್ ಅನ್ನೋದು ಎಲ್ಲ ಏನಾಗುತ್ತೆ, ಇಲ್ಲಿ
ಪ್ರಿಪೋಸಿಷನ್ಸ್ ಆಗುತ್ತೆ. ಪ್ರಿಪೋಸಿಷನ್ಸಿಂದ ಸ್ಟಾರ್ಟ್ ಆಗೋಂಥ ವರ್ಡ್ಸ್ಗಳಿಗೆ ನಾವು ಫ್ರೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅವು ಪ್ರಿಪೋಸಿಷನ್ಸಿಂದ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ 4th ಒನ್, ಆನ್ ಮಂಡೇ ಮಾರ್ನಿಂಗ್ ವಿ ಹ್ಯಾವ್ ಎ ಕ್ಲಾಸ್ ಅಸೆಂಬ್ಲಿ ಇನ್ ದ ಬೇಸ್ಮೆಂಟ್ ಅಂತ ಇದೆ. ಓಕೆ, ಸೊ ಇನ್ ದ ಬೇಸ್ಮೆಂಟ್, ಇನ್ ಈಸ್ ದ ಪ್ರಿಪೋಸಿಷನ್. ಸೊ phrases always generally begins with a prepositions. No? So in the basement is the phrase. Next, the postman knocked at my door. So at my door is the phrase. Next, the new admission in my school is from the countryside ಅಂತ ಇದೆ. ಸೊ ನಾನು ಆಗಲೇ ಒಂದು ಪಾಯಿಂಟ್ ಇತ್ತಲ್ವ, ಇಲ್ಲಿ ಈ ಸೆಂಟೆನ್ಸ್ ಮೇ ಹ್ಯಾವ್ 1 or 2 phrases ಅಂತ ಹೇಳಿದೆ. ಒಂದು ಸೆಂಟೆನ್ಸಲ್ಲಿ 1 ಅಥವಾ 2 phrases ಇರುತ್ತೆ ಅಂದಾಗ ಇಲ್ಲಿ 2 phrase ಇರುತ್ತೆ ನೋಡಿ. ದ ನ್ಯೂ ಅಡ್ಮಿಷನ್ ಇನ್ ಮೈ ಸ್ಕೂಲ್ ಅನ್ನೋದು, ಓಕೆ, ಇನ್ ಇಟ್ ಈಸ್ ಆಲ್ಸೋ ಪ್ರಿಪೊಸಿಷನ್. ಇನ್ ಮೈ ಸ್ಕೂಲ್ ಆಲ್ಸೋ phrase ಆ್ಯಂಡ್ ಅನದರ್ ಒನ್ ಈಸ್ ಫ್ರಮ್ ದಿ ಕಂಟ್ರಿ ಸೈಡ್. ಹಿಯರ್ 2 phrases ಆರ್ ಹಿಯರ್ ಇನ್ ದಿಸ್ ಸೆಂಟೆನ್ಸ್. ಓಕೆ, ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದಲ್ವ ಫ್ರೇಸಸ್ನ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಆಕ್ಟಿವಿಟೀಸ್. 3rd ಒನ್, ಆ್ಯಡ್ ಫ್ರೇಸಸ್ ಟು ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಮೀನಿಂಗ್ಫುಲಿ. ಇಲ್ಲಿ ಏನು ಮಾಡಬೇಕು, ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ಸ್ಯೂಟಬಲ್ ಫ್ರೇಸಸ್ನ ನಾವಿಲ್ಲಿ ಬರಿಬೇಕಂತೆ. ಓಕೆ, ಸೊ ಲೆಟ್ಸ್ ಸಿ. ಟೀನಾ ಸ್ಪೋಕ್ ಡ್ಯಾಶ್ ಅಂತ ಇದೆ. ಟೀನಾ ಮಾತಾಡ್ತಾಳಂತೆ. ಏನು ಮಾತಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ? ಓಕೆ, ಜಸ್ಟ್ ವಿ ಥಿಂಕ್. ಓಕೆ, ಟೀನಾ ಸ್ಪೋಕ್ ಪೊಲೈಟ್ಲಿ ವಿತ್ ದ ಟೀಚರ್ ಜೊತೆ ತುಂಬ ಪೊಲೈಟಾಗಿ ಮಾತಾಡ್ತಾಳೆ ಅಂತ. ವಿತ್ ದ ಟೀಚರ್. ಓಕೆ, ಸೊ ಇಟ್ ಈಸ್ ಎ ಫ್ರೇಸ್. ಇಲ್ಲಿ ವಿತ್ ಅನ್ನೋದು ಪ್ರಿಪೋಸಿಷನಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಮೀನಿಂಗ್ಫುಲ್ಲಾಗಿ ಸೆಂಟೆನ್ಸ್ ಬರೀಬೇಕು ಅಂದಾಗ ನಾವು ಕೆಲವು ವರ್ಡ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೆಕೆಂಡ್ ಒನ್, ದ ಡಾಗ್ ಬಾರ್ಕ್ಸ್ ಡ್ಯಾಶ್ ಅಂತ ಇದೆ. ದ ಡಾಗ್ ಬಾರ್ಕ್ಸ್ ಎಟ್ ದ ಸ್ಟ್ರೇಂಜರ್ಸ್ ಅಂದರೆ ಔಟ್ಸೈಡರ್ಸ್, ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳನ್ನ ನೋಡಿದರೆ ಏನಾಗಿ ಮಾಡುತ್ತೆ, ಡಾಗ್ ಬಾರ್ಕ್ ಮಾಡುತ್ತೆ. ದ ಡಾಗ್ ಬಾರ್ಕ್ಸ್ ಎಟ್ ದ ಸ್ಟ್ರೇಂಜರ್ಸ್ ಮೀನ್ಸ್ ಔಟ್ಸೈಡರ್ಸ್, ಗೊತ್ತಿಲ್ಲದಿರೋ ವ್ಯಕ್ತಿಗಳು ಅಂತ. ನೆಕ್ಸ್ಟ್, ಮಿಸ್ಟರ್ ಮೋಹಿತ್ ವಿಲ್ ಕಮ್ ಹೋಮ್ ಡ್ಯಾಶ್. ಮಿಸ್ಟರ್ ಮೋಹಿತ್ ವಿಲ್ ಕಮ್ ಹೋಮ್ ಇನ್ ದ ಈವ್ನಿಂಗ್. ಸೊ ನೆಕ್ಸ್ಟ್ ಒನ್, ಟೀನಾ ಸ್ವಿಮ್ಸ್ ಡ್ಯಾಶ್. ಟೀನಾ ಸ್ವಿಮ್ಸ್ in the sea. Next one, the puzzles were kept dash. The puzzles were kept away on the shelf. Okay, like that you also write in your textbooks. Okay, now let's move to the activity grammar, affirmative and negative sentences. Okay, affirmative sentence means ಸಕಾರಾತ್ಮಕ ವಾಕ್ಯಗಳು, ನೆಗೆಟಿವ್ ಸೆಂಟೆನ್ಸ್ ಮೀನ್ಸ್ ನಕಾರಾತ್ಮಕ ವಾಕ್ಯಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹಾಗಂದ್ರೆ ಏನು ಅಂತ, ಏನೇನು ಇರುತ್ತೆ ಅದರಲ್ಲಿ, ಏನೇನು ಇರಲ್ಲ ಅಂತ ನೋಡೋಣ. read and learn. Okay, here A and B column are there, no? So let's see what is there. Neeta went to the market. Meena came from Mumbai anta ide. Next one, in column B, Minty does not do his homework. Minty never waits for anyone anta ide. Okay, ಈಗ 4 sentences ಇದೆ ಅಲ್ಲ, ಈಗ ಅದರಲ್ಲಿ ಏನಿದೆ ಅಂತ ನೋಡೋಣ. ಈಗ ಕಾಲಮ್ ಎ ನಲ್ಲಿ ಅದರಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ದ ಸೆಂಟೆನ್ಸಸ್ ವಿಚ್ ಡು ನಾಟ್ ಕಂಟೈನ್ ನಾಟ್, ನಾರ್, ನೆವರ್, ನನ್ ಆರ್ ನೈದರ್, ನಾರ್ ಆರ್ ಕಾಲ್ಡ್ ಅಫರ್ಮೇಟಿವ್ ಸೆಂಟೆನ್ಸಸ್. ಕಾಲಮ್ ಎನಲ್ಲಿ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ನೀತಾ ವೆಂಟ್ ಟು ದಿ ಮಾರ್ಕೆಟ್ ಮತ್ತು ಮೀನಾ ಕೇಮ್ ಫ್ರಮ್ ಮುಂಬೈ ಅದರಲ್ಲಿ
ದ ಸೆಂಟೆನ್ಸಸ್ ವಿಚ್ ಡು ನಾಟ್ ಕಂಟೈನ್, ಅಂದರೆ ಈ ಸೆಂಟೆನ್ಸ್ಗಳಲ್ಲಿ ಏನು ಇರಲ್ಲ ಅಂತ, ಡು ನಾಟ್ ಕಂಟೈನ್ ಏನಿರಲ್ಲ, ನೋ ಇರಲ್ಲ, ನಾಟ್ ಇರಲ್ಲ, ನೆವರ್, ನನ್, ನೈದರ್, ನಾರ್, ಇಷ್ಟು ವರ್ಡ್ಸ್ಗಳು ಇಲ್ಲದೆ ಇರೋಂತಹ ಸೆಂಟೆನ್ಸ್ಗಳಿಗೆ ನಾವು ಏನಂತ ಹೇಳ್ತೀವಿ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಸೆಂಟೆನ್ಸಲ್ಲಿ ಇದೆಯಾ, ನಾಟ್ ಇಲ್ಲ, ನೋ, ನೆವರ್, ನನ್, ನೈದರ್, ನಾರ್, ಇವ್ಯಾವ ವರ್ಡ್ಸ್ಗಳು ಕೂಡ ಇಲ್ಲ ಅಲ್ವಾ. ಸೊ ಈ ಸೆಂಟೆನ್ಸ್ಗಳಿಗೆ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ ಕಾಲಮ್ ಬಿ. ಓಕೆ, ಕಾಲಮ್ ಬಿನಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ದ ಸೆಂಟೆನ್ಸಸ್ ವಿಚ್ ಕಂಟೈನ್ ನೋ, ನಾಟ್, ನೆವರ್, ನನ್ ಆರ್ ನೈದರ್, ನಾರ್ ಆರ್ ಕಾಲ್ಡ್ ನೆಗೆಟಿವ್ ಸೆಂಟೆನ್ಸಸ್. ಹಾಗಾದರೆ ಕಾಲಮ್ ಬಿನಲ್ಲಿ ಯಾವುದಿದೆ, ಮಿಂಟಿ ಡಸ್ ನಾಟ್ ಡೂ ಹಿಸ್ ಹೋಮ್ವರ್ಕ್. ನೆಕ್ಸ್ಟ್ ಒನ್, ಮಿಂಟಿ ನೆವರ್ ವೇಟ್ಸ್ ಫಾರ್ ಎನಿ ಒನ್. ಇದರಲ್ಲಿ ಈ ದ ಸೆಂಟೆನ್ಸ್ ವಿಚ್ ಕಂಟೈನ್ ಅಂದರೆ ಈ ಸೆಂಟೆನ್ಸ್ಗಳಲ್ಲಿ ಇರುತ್ತಂತೆ ಯಾವ್ಯಾವು, ನೋ ಇರಬಹುದು, ನೋ, ನಾಟ್, ನೆವರ್, ನನ್ ಆರ್ ನೈದರ್, ನಾರ್ ಆರ್ ಕಾಲ್ಡ್ ನೆಗೆಟಿವ್ ಸೆಂಟೆನ್ಸ್. ಆ ಸೆಂಟೆನ್ಸ್ಗಳಲ್ಲಿ ಈ ವರ್ಡ್ಸ್ಗಳು ಇದ್ದರೆ ಅದಕ್ಕೆ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಅಂತ. ಓಕೆ, ಓಕೆ, ಲೆಟ್ಸ್ ಸಿ ದ ಆಕ್ಟಿವಿಟೀಸ್. Read each sentence. Write A for affirmative and N for negative sentences. ನಿಮಗೆ ಗೊತ್ತಾಯ್ತಲ್ವಾ, ಯಾವ್ಯಾವ ಏನೇನು ಕಂಟೈನ್ ಆಗಿದ್ದರೆ ಅದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಅಂತೀವಿ, ಏನೇನು ಇರಬಾರ್ದು, ಏನಿರಲ್ಲ ಅವಕ್ಕೆ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಈ ಮೇಲ್ಗಡೆ ಏನು ತಿಳ್ಕೊಂಡ್ರಿ ಅಲ್ವಾ. ಸೊ ಲೆಟ್ಸ್ ಸಿ, ಏನು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿದ್ದರೆ ಎ ಅಂತ ಬರೀಬೇಕು, ನೆಗೆಟಿವ್ ಸೆಂಟೆನ್ಸ್ ಆಗಿದ್ದರೆ ಎನ್ ಅಂತ ಬರೀಬೇಕಂತೆ. ಓಕೆ, ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ನೋ, ನಾಟ್, ನೆವರ್, ನನ್, ನೈದರ್, ನಾರ್ ಇರಲ್ಲ. ನೆಗೆಟಿವ್ ಸೆಂಟೆನ್ಸ್ ಅಂದರೆ ನೋ, ನಾಟ್, ನೆವರ್, ನನ್ ಆರ್ ನೈದರ್, ನಾರ್ ಆ ವರ್ಡ್ಸ್ಗಳೆಲ್ಲ ಇರುತ್ತೆ, ಆವಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಹಾಗಾಗಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬಹುದು. ಸೊ ಫಸ್ಟ್ ಒನ್, ಸ್ಯಾನ್ಸ್ಕ್ರಿಟ್ ಈಸ್ ಆ್ಯನ್ ಏನ್ಷಿಯಂಟ್ ಲ್ಯಾಂಗ್ವೇಜ್ ಅಂತ ಇದೆ. ಓಕೆ, ಇದರಲ್ಲಿ ನಾವು ಯಾವುದೇ ವರ್ಡ್ಸ್ಗಳನ್ನ ಯಾವುದು ವಿಚ್ ಡು ನಾಟ್ ಕಂಟೈನ್ ಅಂತ ಹೇಳಿದ್ನಲ್ಲ, ನೋ, ನಾಟ್, ನೆವರ್ ಯಾವುದು ಕೂಡ ಇಲ್ಲಿಲ್ಲ. ಹಾಗಾಗಿ ದಿಸ್ ಸೆಂಟೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಫರ್ಮೇಟಿವ್. ಸೊ ವಿ ರೈಟ್ ಎ. ಓಕೆ, ನೆಕ್ಸ್ಟ್, ಇಂದ್ರ ನೆವರ್ ಲೈಸ್ ಅಂತ ಇದೆ. ಸೊ ಇಲ್ಲಿ ನೆವರ್ ಅಂತ ಇದೆ ಅಲ್ವಾ, ಈ ನೆವರ್, ನಾಟ್, ನನ್, ನೈದರ್ ಅಂತ ಬಂದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತಲ್ವಾ. ಸೊ ವಿ ರೈಟ್ ಹಿಯರ್ ಎನ್. ನೆಕ್ಸ್ಟ್, ಶಮು ಈಸ್ ಎ ಹಾರ್ಡ್ ವರ್ಕಿಂಗ್ ಫಾರ್ಮರ್ ಅಂತ ಇದೆ. ಇಲ್ಲಿ ಯಾವುದೇ ಕೂಡ ನೆಗೆಟಿವ್ ವರ್ಡ್ಸ್ಗಳಿಲ್ಲ. ಸೊ ಇಟ್ ಈಸ್ ಎ ಅಫರ್ಮೇಟಿವ್ sentence. Next, we will have the party tomorrow. We will have the party tomorrow. Here also there is no negative words, so it is also a affirmative sentence. Next, don't be foolish. And here do not, don't anta bantalva, ಇಲ್ಲಿ not anta bandide, so it is a negative sentence. Next, the brave soldier is no more. ಓಕೆ, ದ ಬ್ರೇವ್ ಸೋಲ್ಜರ್ ಇಸ್ ನೋ ಮೋರ್ ಆದಾಗ ಅಲ್ಲಿ ಇಲ್ಲ ಅಂತ ಬರ್ತಿದೆ ಆನ್ಸರ್, ಇನ್ನಿಲ್ಲ ಅಂತ. ದ ಬ್ರೇವ್ ಸೋಲ್ಜರ್ ಇಸ್ ನೋ ಮೋರ್ ಮೀನ್ಸ್ ಅವನು ಸತ್ತೋಗಿದ್ದಾನೆ, ಇನ್ನಿಲ್ಲ ಅಂತ. ಸೊ ಇಟ್ ಈಸ್ ಆಲ್ಸೋ ಎ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್, ನನ್ ಆಫ್ ದೆಮ್ ಪಾಸ್ ದ ಎಕ್ಸಾಮ್ ಅಂತ ಇದೆ. ಸೊ ಹಿಯರ್ ನನ್ ಅಂತ ವರ್ಡ್ ಇದೆ ಅಲ್ವಾ. ಸೊ ನನ್ ಅಂತ ಬಂದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಎ ಚೀತಾ ಈಸ್ ದ ಫಾಸ್ಟೆಸ್ಟ್ ಅನಿಮಲ್ ಅಂತ ಇದೆ. ಸೊ ಇಲ್ಲಿ ಯಾವುದೇ ಕೂಡ ನೆಗೆಟಿವ್ ವರ್ಡ್ಸ್ಗಳಿಲ್ಲ. ಓಕೆ, ಹಾಗಾಗಿ ಇದು ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಹಿಯರ್ ಒನ್ ರೂಲ್ ಈಸ್ ದೇರ್. ಎ ಡಿಕ್ಲರೇಟಿವ್ ಸೆಂಟೆನ್ಸ್ ಕ್ಯಾನ್ ಐದರ್ ಬಿ ಆ್ಯನ್ ಅಫರ್ಮೇಟಿವ್ ಆರ್ ಎ ನೆಗೆಟಿವ್ ಸೆಂಟೆನ್ಸ್ ಅಂತ. ಓಕೆ, ಎ ಸೆಂಟೆನ್ಸ್ ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ ಕೂಡ ಒಂದಾಗುತ್ತಲ್ವಾ. ಆ ಡಿಕ್ಲರೇಟಿವ್ ಸೆಂಟೆನ್ಸ್ ಕ್ಯಾನ್ ಐದರ್ ಬಿ, ಆ ಡಿಕ್ಲರೇಟಿವ್ ಸೆಂಟೆನ್ಸ್ಗಳು ಕೆಲವು ಬಾರಿ ಅಫರ್ಮೇಟಿವ್ ಆಗು ಕೂಡ ಇರ್ತವೆ ಅಥವಾ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಗಿರುತ್ತಂತೆ ಕೆಲವು ಸರಿ ಅಂತ. ಓಕೆ, ಸೊ ನಿಮಗೆ ಗೊತ್ತಾಯ್ತಲ್ವ ಅಫರ್ಮೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸಲ್ಲಿ ಡಿಫ್ರೆನ್ಸಸ್ಸು. ಓಕೆ, ಲೆಟ್ಸ್ ಕಂಟಿನ್ಯೂ ದ ಆಕ್ಟಿವಿಟಿ. ನೆಕ್ಸ್ಟ್, ಸೆಕೆಂಡ್ ಒನ್, change the following negative sentences into affirmative sentences and
ರೀರೈಟ್ ದೆಮ್ ಯೂಸಿಂಗ್ ಆಲ್ವೇಸ್ ಆಲ್ ಅಂತ. ಓಕೆ, ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರೋಂತಹ ನೆಗೆಟಿವ್ ಸೆಂಟೆನ್ಸ್ಗಳನ್ನು ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕಂತೆ, ರೀರೈಟ್ ಮಾಡಬೇಕಂತೆ ಯೂಸಿಂಗ್ ಆಲ್ವೇಸ್ ಆರ್ ಆಲ್. ಅಂದರೆ ಆಲ್ವೇಸ್ ಮತ್ತು ಆಲ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು ಅಂತ. ಓಕೆ, ನಾವು ಐ ರೈಟ್ ಹಿಯರ್ ಓನ್ಲಿ. ಓಕೆ, ಇಲ್ಲೇ ಬರಿತೀನಿ ನಾನು. ದ ಫುಟ್ಬಾಲ್ ಮ್ಯಾಚಸ್ ಆರ್ ನೆವರ್ ಇಂಟ್ರೆಸ್ಟಿಂಗ್ ಅಂದಾಗ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡ್ತಿರೋದು ಯಾವುದು ವರ್ಡು, ನೆವರ್ ಅಂತಲ್ವಾ. ಇದನ್ನು ನಾವು ರೀರೈಟ್ ಬರೀಬೇಕು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿ. ಹಂಗಂದ್ರೆ ದ ಫುಟ್ಬಾಲ್ matches are always interesting. Like this. Okay, next, none of the bookstores has a dictionary ಅಂತ ಇದೆ. Here negative word is none. ಇದು ಬದಲಾಗಿ ನಾವು ಆಲ್ವೇಸ್ ಅಥವಾ ಆಲ್ ಹಾಕ್ಬೇಕಲ್ವಾ, ಹಾಗಾಗಿ ಆಲ್ವೇಸ್ ಇಲ್ಲಿ ಸೂಟ್ ಆಗಲ್ಲ, ಹಾಗಾಗಿ ಆಲ್ ಅನ್ನೋ ವರ್ಡನ್ನ ನಾವು ತಗೊಳ್ಳೋಣ. ಆಲ್ ಬುಕ್ ಸ್ಟೋರ್ಸ್ ಹ್ಯಾಸ್ ಎ ಡಿಕ್ಷನರಿ. ಓಕೆ, ಆಲ್ ಬುಕ್ ಸ್ಟೋರ್ಸ್ ಹ್ಯಾಸ್ ಎ ಡಿಕ್ಷನರಿ ಅಂತ. ಓಕೆ, dictionary like that. Okay, you have to write both too. Okay, ಇದು ಗೊತ್ತಾಯ್ತಲ್ವಾ ಐಡಿಯಾ ಹೇಗೆ ಬರೆಯೋದು ಅಂತ. ಇನ್ನು ಉಳಿದಿದ್ದ ಎರಡನ್ನ ನೀವು ಬರಿಬೇಕು. ಓಕೆ, ದಿಸ್ ಇಸ್ HW and let's continue the activity. Read and learn. Exclamatory sentences are always affirmative sentences. Exclamatory sentenceಗಳು ಯಾವಾಗಲೂ ಕೂಡ affirmative sentence ಆಗಿರುತ್ತಂತೆ. ಫಾರ್ ಎಕ್ಸಾಂಪಲ್, ದ ಹಾರ್ಸ್ ಈಸ್ ಎ ನೋಬಲ್ ಅನಿಮಲ್ ಅಂತ ಇದೆ, ಇದು affirmative sentence. ವಾಟ್ ಎ ನೋಬಲ್ ಅನಿಮಲ್ ದ ಹಾರ್ಸ್ ಈಸ್ ಅಂದಾಗ ದಿಸ್ ಈಸ್ exclamatory sentence. ಓಕೆ, ಹಾಗಾಗಿ exclamatory sentence ಈಸ್ ಆರ್ ಆಲ್ವೇಸ್ ಎ affirmative sentences ಅಂತ. Okay, let's see the activity. Third one, change the following sentence into exclamatory sentences using what, how and alas. Rewrite the sentences. ಇಲ್ಲಿ ಏನು ಮಾಡಬೇಕು, exclamatory sentencesನ change the following sentence into exclamatory sentences using. ಓಕೆ, ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸ್ಗಳನ್ನ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಆಗಿ ಬರಿಬೇಕು, ರೀರೈಟ್ ಬರಿಬೇಕಂತೆ. ಯಾವುದರಿಂದ, ವಾಟ್, ಹೌ ಮತ್ತು ಅಲಾಸ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಟು ಅದರ್ಸ್, ಯು ಹ್ಯಾವ್ ಟು ರೈಟ್ ಇನ್ ಯೋರ್ ಹೋಮ್ವರ್ಕ್ ಬುಕ್. ಫಸ್ಟ್ ಒನ್, ಕನು ಈಸ್ ವೆರಿ ವೀಕ್ ಅಂತ ಇದೆ. ಓಕೆ, ಸೊ ವಿ ಯೂಸ್ ಹೌ, ವಿ ಟೇಕ್ ಹೌ ವರ್ಡ್. How weak Kanu is. How weak Kanu is. Exclamatory mark ನಾವು ಹಾಕಬೇಕಾಗುತ್ತೆ in the end of the sentence. Okay, like that. It is a deep sea ಅಂತ ಇದೆ. Okay, how deep a sea is. How deep a sea is. Okay, like that. Next, the tea is very hot. What a hot tea it is. Exclamatory mark na hakodu. Like this, remaining you have to write in your homework notebook. Okay, this is HW. ಇಲ್ಲಿ 4 ಇದಾವಲ್ಲ, this is your HW. You have to write in a notebook. Okay, in the next class I will continue the challenge activity, and in the next class I will give a notes for this lesson. See you in the next class. Thank you.